कर्नाटका विजयपुर में रेडियो केंद्र के करीब खतरनाक भागप्पा हरिजन नोटोरियस रउडी का हुआ कत्ल। भागप्पा हरिजन को बीजापुर में मौजूद उसके घर के करीब 6 लोगों ने घात लगाकर बड़ी बेरहमी से कत्ल किया। ये मामला 12 फरवरी को सुबह 9:15 पर गांधी बाजार पुलिस स्टेशन के हुदूद में पेश आया। भागप्पा हरिजन चंदप्पा हरिजन का राइट हैंड समझा जाता था। चंदप्पा हरिजन के एनकाउंटर के बाद भागप्पा हरिजन ने भीमा नदी के सहेली ग्रामों में जुर्म की बागडोर संभाली थी। भागप्पा हरिजन शार्प शूटर को अपने साथ रखता था। बीजापुर के गांधी बाजार पुलिस स्टेशन में मामला दर्ज करके तहकीकात शुरू की गई है। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಗಾಂಧಿ ಚೌಕ್ ಪೊಲೀಸ್ ಠಾಣೆ ಮದಿನಾ ನಗರದಲ್ಲಿ ಈ ಭಾಗಪ್ಪ ಹರಿಜನನ ಮನೆ ಇದೆ. ಸುಮಾರು 9:20 9:30 ಸಮಯದಲ್ಲಿ ಯಾರೋ 4-5 ಜನ ಒಂದು ಆಟೋದಲ್ಲಿ ಬಂದು ಭಾಗಪ್ಪ ಹರಿಜನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಭಾಗಪ್ಪ ಹರಿಜನ ಊಟ ಮಾಡ್ಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾದ್ರೆ 4-5 ಜನ ಬಂದು ಕೊಡ್ಲಿ ಯಂತ್ರ ಹೊಡೆದಿದ್ದಾರೆ, ಮತ್ತೆ ಪಿಸ್ತೂಲ್ ಯಂತ್ರನೂ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮ್ ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ. ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗುತ್ತೆ. ಅದು ನೋಡ್ಬೇಕು, ನೇಚರ್ ಆಫ್ ಇಂಜುರೀಸ್, ಬಾಡಿ ಮೇಲೆ ಇಂಜುರೀಸ್ ಇದೆ. ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ, ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ನೋಡ್ಬೇಕಾದ್ರೆ. ಬೈಕ್ ಎಲ್ಲ ಬಂದಿತ್ತು, ಲೈಟ್ ಎಲ್ಲ ತೆಗೆದಿದ್ರು, ಮತ್ತೆ ಗುಂಡಿನ ಶಬ್ದ ಕೇಳಿದೆ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ. ಈಗ ಮನೆಯವರು ಹೇಳಿದ ಪ್ರಕಾರ 4-5 ಜನ ಅಂತ ಹೇಳಿದ್ದಾರೆ. ಗುಂಡಿನ ಶಬ್ದ ಅದನ್ನು ಹೇಳಿದ್ದಾರೆ. ಸೊ ಅದನ್ನು ವರ್ಕೌಟ್ ಮಾಡ್ತಾರೆ. ಇನ್ನೂ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಸೊ ವಿ ನೀಡ್ ಟೈಮ್. ನಮಗಿರೋ ಮಾಹಿತಿ ಇದು ಬಾಡಿಗೆ ಮನೆ ಅಂತ ಹೇಳಿದ್ದಾರೆ. ಬಟ್ ಇನ್ನು ನಮಗೂ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ. ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ. ಸೊ ತನಿಖೆಯಲ್ಲಿದೆ. ಭಾಗಪ್ಪನ ಮೇಲೆ ಸುಮಾರು 10 ಕೇಸ್ ಇದೆ. ಇವನಲ್ಲಿ 6 ಮರ್ಡರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ. ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ, ಒಂದು ಆರ್ಮ್ಸ್ ಆಕ್ಟ್ ಅಲ್ಲಿ ಅಕ್ಯೂಸ್ಡ್ ಇದ್ದ. ಸುಮಾರು 1999 ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ. ಕೊನೆಯದಾಗಿ 2017ರಲ್ಲಿ ಒಂದು 16 ಮತ್ತೆ 17ರಲ್ಲಿ 2 ಸೆಕ್ಯೂರಿಟಿ ಕೇಸಸ್ ಮತ್ತೆ ಹೆದರಿಸಿದ ಕೇಸುಗಳಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವನು ಕೂಡ ಕ್ರಿಮಿನಲ್ ಹಿನ್ನೆಲೆ ಉಳಿದಂತ ವ್ಯಕ್ತಿನೇ ಆಗಿದ್ದಾನೆ. ಸೊ ನೋಡ್ತಾ ಇದೀವಿ, ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಥ್ಯಾಂಕ್ ಯು. ಅದನ್ನು ಅಪ್ಡೇಟ್ ತಗೋತೀವಿ. ಇನ್ವೆಸ್ಟಿಗೇಟೆಡ್. ಎಂಟೈರ್ ಜಿಲ್ಲಾ ಟೀಮೇ ತಂಡವಾಗಿ ವರ್ಕ್ ಮಾಡ್ತಾ ಇದೆ. ವಿಲ್ ಅರೆಸ್ಟ್ ದ ಅಕ್ಯೂಸ್ಡ್ ಆಸ್ ಅರ್ಲಿ ಆಸ್ ಪಾಸಿಬಲ್. ರವಿ ಅಗರ್ಕ್ಯಾಡ ಮೇಲಿನ ಕೇರಿ ಅವ್ರದ್ದು ತಮ್ಮ ಕಳಿಸ್ಯಾನ ಇದು ಸ್ಟೇಟಸ್. ಅವ್ನ ಸ್ಟೇಟಸ್ ಮ್ಯಾಗ ನಾನು ಅನ್ಮಾನ ಅವನ ಮ್ಯಾಗ ಡೌಟ್ ಐತ್ರಿ. ಅವ್ರ ಅಣ್ಣ ಸತ್ತು 8 ತಿಂಗಳಾಯಿತು. 8 ತಿಂಗಳಾದ ನಂತರ ಸ್ಟೇಟಸ್ ಇಟ್ಟಾನ ಅವ್ರ ಅಣ್ಣನ ಫೋಟೋ. ಅವ್ರ ಅಣ್ಣಾಗ ಆತ್ಮಕ್ಕೆ ಶಾಂತಿ ಸಿಕ್ತಂದು ಈ ದಿನ ಇಲ್ಲಾರ ಕಾರಣ ಇವತ್ತು ಯಾಕೆ ಹೇಳಿದನು, ಅವಾಗೇ ಬಿಡಬೇಕು. ನಮ್ಮಪ್ಪ ಸಹಾಯ ಕಾರಣಕ್ಕ ಅವ ಇಟ್ಟ ಸ್ಟೇಟಸ್ಕ ಅವ್ ಹೇಳ್ಯಾನತ್ತಂದ್ರೆ ನನಗೆ ಅವನ ಮ್ಯಾಗ ಡೌಟ. ಅವ್ನಿಗೆ ಹಿಡೀರಿ, ಅವ್ನಿಗೆ ಹಿಡ್ದಾಗ ಅವನಿಂದ ಯಾರ್ಯಾರು ಅದಾರ ಅವ್ರಿಗೆ ಹುಡುಕ್ರಿ. ಅವರಿಂದ ಏನಾಗೈತೆ ಅನ್ನೋದು ಗೊತ್ತಿಲ್ಲ. ಅವ್ರ ಅಣ್ಣ ಒಬ್ಬ ವಕೀಲಿದ್ದ, ಅವ ಆಕ್ಸಿಡೆಂಟ್ ಆಗಿ ತೀರ್ಕೋನ. ಅವನಿಗೆ ಏನಾಗಿ ಸಮಸ್ಯೆ ಗೊತ್ತೇ ಇಲ್ಲ. ಅವ ಏನು ಇವರಿಂದ ಆಗೈತೆ ಹೆಂಗಾಗೈತೆ ಅಂತ ಗೊತ್ತಿಲ್ಲ. ಆದ್ರೆ ಅವ ಹೇಳಿದ ಪ್ರಕಾರ ನಮ್ಮ ಅಪ್ಪಗ ಇದು ಆಗೈತೆ ಅಂತೇಳಿ ಅವ ಹೇಳ್ಯಾನತ್ತಂದ್ರ ಅವ ಸ್ಟೇಟಸ್ ಇಟ್ಟಿದ್ದಕ್ಕೆ ನನಗೆ ಡೌಟ್ ಪಟ್ಟೈತಿ. ಅವ ಯಾಕೆ ಸ್ಟೇಟಸ್ ಇಡ್ಬೇಕು? ನಮ್ಮಪ್ಪ ಸತ್ತ ಟೈಮಿಂಗೆ ಅಣ್ಣ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತತ್, ಅವ ಯಾಕೆ ಇಡ್ಬೇಕಿತ್ತು? ಇಡ್ಬೇಕಾಗಿತ್ತಂದ್ರೆ ಅವಾಗೇ ಇಡ್ಬೇಕಿತ್ತು. ಅದು ಸತ್ತು ಮಳಕ, ಅದು ಮುಗಿದ ಮಳಕ ಅದು ಹೊಳ್ಳೆ ಹೆಂಗ ಬತ್ತದು?
हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Vidnakapur near Gaushavali Dargah, KGF, Karnataka. Contact details 9483444290 9480107826.